ರುದ್ರ ಹವನ ಸಮಾಪ್ತಿಯಾಗಿ ಆ ಹವನದಿಂದ ರುದ್ರನ ಘೋರತನವನ್ನಾಗಿದ್ದಾರೆ. ಅದರಿಂದ ಆ ರುದ್ರದೇವರ ಶಿವತನವನ್ನು ಸುಪ್ರೀತಿ ಮಾಡಿ ನಮ್ಮಗಳ ಏನೇನು ಕಾಮನೆಗಳಿದೆ ನಾವು ನಿತ್ಯ ಸಂಕಲ್ಪದಲ್ಲಿ ಹೇಳಿರುವಂತೆ ಆಸೇತು ಹಿಮಾಚಲಾಂತರ್ವರ್ತಿನಾಂ ಸರ್ವೇಷಾಂ ಭಾರತೀಯಾನಾಂ ಅಂತ ಹೇಳಿ ಸಂಕಲ್ಪ ಮಾಡಿರುವುದಿಲ್ಲ. ಆ ರಾಮೇಶ್ವರದಿಂದ ಹಿಮಾಲಯ ಪರ್ಯಂತ ಇರುವಂತಹ ಭಾರತೀಯರೆಲ್ಲರಿಗೂ ದೇಶಕ್ಕೂ ಕ್ಷಾಮದಾಮರ ಎಲ್ಲ ಹೋಗಿ ಸುಭಿಕ್ಷವಾಗಿ ಎಲ್ಲರ ಕಾಮನೆಗಳೇನಿದೆ ಅದೆಲ್ಲ ಈಡೇರುವಂತಾಗಲಿ ಅಂತ ಹೇಳಿ ಸಂಕಲ್ಪ ಹೇಳಿರುವಂತೆ ಆ ರುದ್ರದೇವರು ನಮಗೆ ಅನುಗ್ರಹಿಸಬೇಕಾದರೆ ಆ ವಸೋದ್ಧಾರೆಯನ್ನು ಮಾಡಬೇಕು. ಆ ವಸೋದ್ಧಾರೆಯನ್ನು ಸ್ವೀಕಾರ ಮಾಡಲು ಆ ರುದ್ರದೇವರು ಸಿದ್ಧವಾಗಿದ್ದಾರೆ. ಆ ವಸೋದ್ಧಾರ ಅಂದರೇನು, ರುದ್ರ ಹವನ ಅಂದರೇನು, ಅದನ್ನು ಬೆಂಗಳೂರಿನಿಂದ ಈ ಒಂದು ರುದ್ರ ಹವನಕ್ಕೆ ದಯಮಾನಿಸಿರುವ ಚಾಮರಾಜ ಸಂಸ್ಕೃತ ಕಾಲೇಜಿನಲ್ಲಿ ವ್ಯಾಕರಣದ ಉಪನ್ಯಾಸಕರಾಗಿರುವ ನಮ್ಮ ಆತ್ಮೀಯರಾಗಿರುವ, ವಿಶೇಷವಾಗಿ ಸಾಯನ ಭಾಷ್ಯ ವೇದ ಭಾಷ್ಯವನ್ನು ಕನ್ನಡಿಸುತ್ತಿರುವ ರಾಮೇಶ್ವರಾವಧಾನಿಗಳ ಬಲಗೈಯಾಗಿರುವ ಮಾನ್ಯ ಸ್ವಾಮಿ ನಾಗರಾಜರು ಇಲ್ಲಿ ಬಂದಿದ್ದಾರೆ. ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ
ಗುರುಚರಣಾರವಿಂದಗಳಲ್ಲಿ ಪಟ್ಟಣ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾದ ಮತ್ತು ವೇದಗಳ ಸಂಗಮವನ್ನು ಏರ್ಪಡಿಸಬೇಕು ಎಂಬ ಸತ್ಸಂಕಲ್ಪದ ಪೂರ್ಣಾಹುತಿಯ ವಿಶಿಷ್ಟ ಸಂದರ್ಭದಲ್ಲಿ ಮಹಾರುದ್ರಯಾಗವನ್ನು ಮತ್ತು ಸನಾತನ ಆರ್ಯ ವೈದಿಕ ಪೂರ್ಣಾಹುತಿ ಹಾಗೂ ನನಗೆ ಇತ್ತಿರುವ ಭಗವಂತನ ಅನುಗ್ರಹದಿಂದ ಈ ಮಹಾಸಭೆಯ ಮುಂದೆ ಇಡಲು ತಮ್ಮೆಲ್ಲರ ವಿದ್ವಜ್ಜನರ ಆಸ್ತಿಕ ವೃಂದದ ಅನುಮತಿಯನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ಸ್ವೇದಜ, ಕ್ರಿಮಿಜ, ಉದ್ಭಿಜ್ಜ, ಅಂಡಜ ಎಂಬುದಾಗಿ ಶಾಸ್ತ್ರ ಹೇಳ್ತದೆ. ಆ ಜಂತುಗಳ ಪೈಕಿ ನರಜನ್ಮ ದುರ್ಲಭಂ ಎಂಬ ಮಾತು ಬರ್ತದೆ. ಇದು ಅವರ ವಾಕ್ಯ ಎಂದರೆ ಉಪಕ್ರಮ ಮಾಡ್ತಾ ಇದ್ದೇನೆ. ಜಂತೂನಾಂ ನರಜನ್ಮ ದುರ್ಲಭಂ ಎಂಬ ಮಾತು. ಅವನಿಗೆ ದೇವಯೋನಿಯಲ್ಲಿ ಜನ್ಮ ಬರ್ತದೆ. ಎಲ್ಲಿ ಪಾಪ ಮತ್ತು ಪುಣ್ಯ ಎರಡೂ ಮಿಶ್ರಣವಾಗಿರ್ತದೋ ತ್ರಿಭಿರ್ಮಾನುಷಂ ಎಂಬುದಾಗಿ ನಮ್ಮ ಶಾಸ್ತ್ರಗಳು. ಪೂರ್ಣಾಹುತಿ ಎಂಬುದು ಮನುಷ್ಯನಾಗಿರ್ತಕ್ಕಂಥವನು ಈಶ್ವರನಿಂದ ಏನನ್ನು ಪಡ್ಕೊಂಡಿದ್ದಾನೋ ಈ ಸಮಸ್ತಕ್ಕಂಥದ್ದು ಈಶ್ವರನಿಗೆ ಪುನಃ ಪೂರ್ತಿ ಅರ್ಪಿಸ್ತೇವೆ ಎಂಬುದಕ್ಕೆ ಸಂಕೇತವಾಗಿ ಪೂರ್ಣಾಹುತಿ ಇದೆ. ಅವನೇನು ನಮಗೆ ಈಶ್ವರ ಕೊಟ್ಟಿದ್ದಾನೋ ನಾವು ಪ್ರತಿಯೊಂದನ್ನು ಪಡೆದಿರ್ತಕ್ಕಂಥದ್ದು ಈಶ್ವರನಿಂದಲೇ. ಆದ್ದರಿಂದ ಪುನಃ ಈಶ್ವರನಿಗೆ ಕೊಡಬೇಕಾದದ್ದು ನ್ಯಾಯ, ಅವನಿಗೆ ಸಲ್ಲಿಸಬೇಕಾದದ್ದು ಅಥವಾ ಹಣ ಏನೇನಿರ್ತದೆ ಅದನ್ನು ಸಾಂಕೇತಿಕವಾಗಿ ಅರ್ಪಿಸ್ತೇವೆ. ವಾಸ್ತವವಾಗಿ ಈಶ್ವರನ ನಮಗೆ ಕೊಟ್ಟಿದ್ದರಿಂದ ಸಮಸ್ತವೂ ನಿಜವಾದ ಒಡೆಯ ಯಾರು ಅಂದರೆ ಈಶ್ವರನೇ. ಆ ಈಶ್ವರನಿಗೆ ಪುನಃ ಕೊಡೋದಕ್ಕೆ ಸಂಕೇತವಾಗಿ ಪೂರ್ಣಾಹುತಿ ಎಂಬ ಕ್ರಮದ ಅನುಷ್ಠಾನವಿದೆ. ಈ ಬಸವೋದ್ಧಾರ ಮತ್ತು ಪೂರ್ಣಾಹುತಿ ಈ ಎರಡು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಮಹಾರುದ್ರದಲ್ಲಿ, ಮಹಾರುದ್ರ ಯಾಗದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಈಗ ಪ್ರಾರಂಭವಾಗ್ತದೆ. ಅದರಲ್ಲಿ ಮಂತ್ರೋಚ್ಚಾರಣೆ ಮೂಲಕವಾಗಿ ಹವಿಸ್ಸನ್ನು ಅರ್ಪಣೆ ಮಾಡ್ತಾರೆ. ನಾವೆಲ್ಲರೂ ಭಕ್ತರು ಕೂಡ ಪರಮೇಶ್ವರನನ್ನ ಮನಸ್ಸಿನಲ್ಲಿ ಧ್ಯಾನಿಸ್ತಾ ಆಗ್ತದೆ. ಒಂದೇ ಶ್ಲೋಕವನ್ನು ಹೇಳ್ತೇನೆ. ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯಗಾತ್. ಇದು ಆಚಾರ್ಯರ ಬಗ್ಗೆ ಹೇಳ್ತಕ್ಕಂಥ ಒಂದಷ್ಟೂ ಕೂಡ ಏರ್ಪಟ್ಟಿರುವ ಈ ಮಹಾರುದ್ರ ಯಾಗದ ಬಸವೋದ್ಧಾರ ಮತ್ತು ಪೂರ್ಣಾಹುತಿಯನ್ನು ಈಗ ಅಧ್ವರ್ಯಗಳು ನಡೆಸ್ಕೊಡ್ಬೇಕು. ಅದಕ್ಕೆ ಪೂರ್ವದಲ್ಲಿ ಹೀಗಾಗಿ ಇವತ್ತಿನ ರುದ್ರಪಟ್ಟಣದ ವೇದನಾದೋತ್ಸವ ಬಹುಶಃ ಇಡೀ ಭಾರತದಲ್ಲೇ ಒಂದು ಮಾದರಿ ಗ್ರಾಮವಾಗಿದೆ ಎಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದಕ್ಕೆ ನಮ್ಮ ಗ್ರಾಮದ ಎಲ್ಲ ಬಂಧು ಭಗಿನಿಗಳು, ಸ್ನೇಹಿತರು, ಹಿರಿಯರು ಇದಕ್ಕೆ ಕಾರಣರಾಗಿದ್ದಾರೆ. ಬಹುಶಃ ಅವರ ಒಂದು ಬೆಂಬಲ, ಪ್ರೋತ್ಸಾಹ, ಸಹಕಾರ ಇದ್ದೇ ಇದ್ದರೆ ಇಷ್ಟರ ಮಟ್ಟಿಗೆ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ. ನನಗಂತೂ ಪೆಂಡಾಲ್ ನೋಡಬೇಕು, ಇನ್ನು ಕಡೆ ಗಾಳಿ ಬಂದರೆ ಎಲ್ಲಿ ಬಟ್ಟೆ ಹರಿದು ಹೋಗೋದನ್ನು ನೋಡಬೇಕು. ಹೀಗೆ ಎಲ್ಲ ರೀತಿಯಲ್ಲೂ ಈ ಮಹಾರುದ್ರ ಯಾಗವನ್ನು ಯಶಸ್ವಿಯಾಗಿ ಮಾಡಿಕೊಡೋದಕ್ಕೆ ಗ್ರಾಮದವರು ನಮಗೆ ತುಂಬ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮೆಲ್ಲರ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು, ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇನ್ನೊಂದು, 1 ರೂಪಾಯಿ ಕೊಟ್ಟವ್ರಿಗೂ ನಾವು ಗೌರವಿಸ್ತೀವಿ. ಯಾಕೆಂದರೆ ಹನಿ ಕೊಡಿದರೆ ಹಳ್ಳ. 1 ರೂಪಾಯಿ ಕೊಟ್ಟಿದ್ದು 10 ರೂಪಾಯಿ ಸಂಪಾದನೆ ಮಾಡಿದರೆ 1 ರೂಪಾಯಿ ಕೊಡೋದು ತುಂಬ ಕಷ್ಟ. ಆದರೆ ಅಂಥ ಹೃದಯಪೂರ್ವಕವಾದ ಕೃತಜ್ಞತೆಗಳು ಸಲ್ಲುತ್ತೆ. ಈ ಸಂದರ್ಭದಲ್ಲಿ ಮತ್ತೊಂದು ವಿಶೇಷ ಅಂದರೆ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಆರ್ ವಿ ವಸಂತ್ ಕುಮಾರ್ ಅವರು ಇವತ್ತು 50,000 ರೂಪಾಯಿಗಳನ್ನು ಈ ಹಾಗೂ ದೀಕ್ಷಿತರ, ಶ್ಯಾಮಶಾಸ್ತ್ರಿಗಳ, ತ್ಯಾಗರಾಜರ 3 ಪ್ರತಿಮೆಗಳು ಇಲ್ಲಿ ಬರಬೇಕು. ಮುಂದಿನ ವರ್ಷಕ್ಕೆ ವಸಂತ್ ಕುಮಾರ್ ಅವರ ಸಹಾಯ ಇದ್ದರೆ ಖಂಡಿತ ಆಗುತ್ತೆ ಅನ್ನೋ ಭರವಸೆನ ಇಟ್ಕೊಂಡಿದ್ದೀವಿ. ವಸಂತ್ ಕುಮಾರ್ ಅವರಿಗೆ ನಿಮ್ಮೆಲ್ಲರ ಹೃದಯಪೂರ್ವಕ ಕೃತಜ್ಞತೆಗಳು. ದಯಮಾಡಿ ಎಲ್ಲರೂ ಚಪ್ಪಾಳೆ ಹೊಡಿಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅಲ್ಲಿ ಶ್ರೀಮತಿಯವರು ಸ್ಕೂಲ್ ಮೇಟ್ ಗಡಾರಿ ತಿಮ್ಮೇಗೌಡ ಇವತ್ತು ಈ ಒಂದು ಪೂರ್ಣಾಹುತಿಗೋಸ್ಕರ ಒಂದು ಬಂಗಾರದ ಪದಕವನ್ನು ಕೊಟ್ಟಿದ್ದಾರೆ. ಅದು ನಿಜವಾಗ ಒಳ್ಳೆಯ ಗೆಸ್ಟರು. ಸ್ವಲ್ಪ ತಾಳ್ಮೆಯಿಂದಿರಬೇಕು ದಯಮಾಡಿ. ಎಲ್ರಿಗೂ ಕೊಡ್ತೀವಿ, ಕೂತಲ್ಲೇ ಕೂತ್ಕೊಳ್ಳಿ ನೀವು. ದಯವಿಟ್ಟು ಯಾರು ಹೇಳಬೇಡಿ. ಅಲ್ಲಿಗೆ ನಿಮ್ಮ ಇರೋ ಜಾಗಕ್ಕೆ ಪ್ರಸಾದನ ಸ್ವೀಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ.
ಕಣ್ಣು ತುಂಬ ಪೂರ್ಣಾಹುತಿಯನ್ನು ನೋಡಿ ಇದನ್ನು ನಾವು ಕೃತಾರ್ಥ ಭಜನೆ ಮಾಡುವಂಥ ನಮ್ಮ ಸ್ನೇಹಿತ ಪ್ರಶಾಂತನವರು ಭಕ್ತಾದಿಗಳು ಮಾಡೋದು संतलं चावरं
ಅವರ ಪುಣ್ಯವೋ ಅಥವಾ ಈ ಜಾಗದ ಮಾನ್ಯ ಈ ಕೊಡುಗೆ ಬಳುವಳಿ ನಿಜ ಧರ್ಮ ಕಾರ್ಯ ಇದೇ ರೀತಿಯ ಧರ್ಮದ ಒಂದು ಮನೋಭಾವ ಯಾವಾಗಲೂ ಅವರಲ್ಲಿ ಇದ್ದು ಸಮಾಜಕ್ಕೆ ಅವರ ಸೇವೆ ಅನನ್ಯವಾಗಲಿ ಅನಂತವಾಗಲಿ. ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಒಂದು ವಿದ್ವತ್ ಸದಸ್ಯರುತ್ತೆ ಆಗೋಸ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಈ ಮಹಾರುದ್ರ ಯಾಗ ಆಗೋದಕ್ಕೆ ಸಹಕಾರ. ಹರ ಹರ ಮಹಾದೇವ ಹರ ಹರ ನಮೋ ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ. ಅದಕ್ಕೆ ಅಲ್ಲೇ ಹಾಕ್ಬೋದಾರೆ, ಈ ಕಡೆ ಹಾಕಿ